ಗೀತೆಗಳು ನಿಮ್ಮ ಮಕ್ಕಳಲ್ಲಿ ಇದೆಲ್ಲ ಮಾಡ್ತಾರೆ ಗೊತ್ತಾ? ಪೌರಾಣಿಕ ನಾಟಕಗಳೆಲ್ಲ ನೋಡಿದ್ದೀರಾ? ರಾಮ ಭೀಮ ಸೋಮ ಅಂತ ಆ ರಂಗಭೂಮಿ, ಅದು ಜನಪದ ಶೈಲಿಯ ರಂಗಭೂಮಿ, ಆಮೇಲೆ ಪೌರಾಣಿಕ ರಂಗಭೂಮಿ, ಇದೆಲ್ಲದ್ರ ಬಗ್ಗೆ ತುಂಬ ಕಾಸು ಮಾಡಿಸ್ಬೇಕಾಗುತ್ತೆ. ಬಟ್ ನಾನು ಒಂದು ಹಾಫ್ ಅನ್ ಅವರ್ 1 ಅವರಲ್ಲಿ ನಿಮಗೆ ಸುಮ್ಮನೆ ಬ್ರೀಫಾಗಿ ಹೇಳ್ತೀನಿ ಅಷ್ಟೇ, ಆಯಿತಾ? ಅದರಲ್ಲಿ ನಿಮ್ಗೆ ಆ್ಯಕ್ಟಿವಿಟೀಸ್ ಯಾವುದೇ ಆ್ಯಕ್ಟಿಂಗು ಮತ್ತು ಇದೆಲ್ಲ ಮಕ್ಕಳೆಲ್ಲ ಆ್ಯಕ್ಟಿಂಗ್ ಮಾಡೋದು ಅದೆಲ್ಲ ಸ್ಕೂಲಲ್ಲೆಲ್ಲ ಮಾಡ್ತಿದ್ದೀರಾ? ಮಾಡ್ತಾ ಇರ್ತೀರಾ? ಇವಾಗ ಸುಮ್ಮನೆ ಇವಾಗ ಮತ್ತೆ ರಂಗಭೂಮಿ ಬಗ್ಗೆ ಸ್ವಲ್ಪ ನಿಮಗೆ ಚಿಕ್ಕದಾಗಿ ನಟನೆ ಅಂದರೆ ಏನು, ನಟನೆ ಯಾವ ರೀತಿ ಇದೆ, ಹಾಗೆ ನಟನೆಯಲ್ಲಿ ಯಾರು ವಿಧಗಳಿದ್ದಾವೆ, ಇವನ್ನೆಲ್ಲ ಸ್ವಲ್ಪ ತಿಳಿಸ್ಕೊಡ್ತೀನಿ. ಯಾರಿಗಾದ್ರೂ ಆ್ಯಕ್ಟಿಂಗ್ ಮಾಡೋದು ಇಂಟ್ರೆಸ್ಟ್ ಇದೆಯಲ್ಲಿ ಯಾರು ಮಾಡ್ತೀರಾ? ಹುಡುಗರು ಯಾರು ಇರಬೇಕು? ಈಗ ಕೈ ಮಾಡಿದ್ರೆ ಏನ್ ಮಾಡ್ತೀಯಾ? ಏನಾದ್ರು ರಾಜ್ಕುಮಾರ್ ಡೈಲಾಗ್ ಅದೇನಾದ್ರು ಹೇಳ್ತೀರಾ? ಸರಿ, ಆಮೇಲೆ ಮಾಡ್ತೀನಿ ಆಕ್ಟಿವಿಟೀಸು. ಈಗ ರಂಗಭೂಮಿ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ನಮ್ಮ ಬಗ್ಗೆ ಹೇಳ್ತಾ ಮಾಡ್ತೀನಿ. ರಂಗಭೂಮಿಯಲ್ಲಿ ತುಂಬ ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನಟನೆ ಕಲಿಯೋದಾಗಿ, ಆಮೇಲೆ ನೀವು ಪಾಠ ಮಾಡಬೇಕಾದ್ರೆ, ನೀವು ಪಾಠ ಕೇಳಬೇಕಾದ್ರೂ ಅಷ್ಟೇ, ನಿಮಗೂ ನೀವು ಪಾಠ ಮಾಡೋದಕ್ಕೂ ನಮ್ಮ ರಂಗಭೂಮಿಗೂ ತುಂಬ ಹತ್ತಿರವಾದ ಸಂಬಂಧ ಇದೆ. ಯಾವ ರೀತಿ ಅಂತಂದರೆ, ಇವಾಗ ನಾವು ಒಂದು ಸ್ಕ್ರಿಪ್ಟು ಏನೋ ಡೈಲಾಗ್ ಕೊಟ್ಟಾಗ ಅದನ್ನ ಪ್ರಾಕ್ಟೀಸ್ ಮಾಡ್ತೀವಿ ಗೊತ್ತಾ? ಡೈಲಾಗ್ ಓದೋಕ್ಕೋಸ್ಕರ ಹೇಳೋದಕ್ಕೆ ನೋಡ್ಕೊಳ್ಳೋದೇ ಹೇಳಬೇಕಲ್ವ, ಅದಕ್ಕೆ ಏನು ಮಾಡ್ತೀವಿ? ಪ್ರಾಕ್ಟೀಸ್ ಮಾಡ್ತೀವಿ. ಆ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಆ ಡೈಲಾಗ್ನ ಯಾವ ರೀತಿ ನೆನಪಲ್ಲಿ ಇಟ್ಕೋಬೇಕು ಅನ್ನೋದನ್ನು ಒಂದು ಸಿಂಪಲ್ಲಾಗಿ ನಾವು ಒಂದು ಸ್ಕ್ರಿಪ್ಟ್ ಕೊಟ್ಟಿದ ತಕ್ಷಣ ನಾವು ಅದನ್ನ ಯಾವ ರೀತಿ ಓದ್ತೀವಿ, ಫುಲ್ಲು ಡೈಲಾಗ್ ಏನಿದೆ, ಯಾವುದು ಆ ಪಾತ್ರಕ್ಕೆ ನೆಕ್ಸ್ಟ್ ಇನ್ನೊಂದು ಪಾತ್ರಕ್ಕೆ ಏನು ಸಂಬಂಧ ಇದೆ, ಅದೆಲ್ಲ ಫಸ್ಟು ಡೀಟೇಲಾಗಿ ಒಂದು 2-3 ಸತಿ ಓದ್ಕೋಬೇಕು. ಅದಾದಮೇಲೆ ಡೈಲಾಗ್ನ ನೋಡಿಕೊಂಡು ಆಮೇಲೆ ಆ ಸಿಚುವೇಶನ್ ಯಾವ ರೀತಿ ಕೇಳುತ್ತೆ ಆ ರೀತಿ ನಾವು ಡೈಲಾಗ್ ಹೇಳ್ತೀವಿ. ಅದೇ ರೀತಿ ನಿಮ್ಮ ಪಾಠದಲ್ಲೂ ಸಹ ಅದನ್ನ ಯೂಸ್ ಮಾಡ್ಕೋಬೋದು. ಇವಾಗ ಪಾಠದಲ್ಲೂ ನೀವು ಎಕ್ಸಾಮು ಮತ್ತು ಏನಾದರೂ ಬಂದಾಗ ನೀವು ಪ್ರಾಕ್ಟೀಸ್ ಮಾಡಲೇಬೇಕಲ್ವ, ಎಲ್ಲ ಬಾಯಾಟ್ ಮಾಡ್ತೀರಾ. ಆ ಬಾಯಾಟ್ ಮಾಡೋದು ಅದು ಅಷ್ಟೊಂದು ವರ್ತ್ ಅಲ್ಲ, ನಿಮ್ಗೆ ಯೂಸ್ ಆಗಲ್ಲ. ನಿಮ್ಗೆ ಆ ಟೈಮಲ್ಲಿ ಮಾತ್ರ ನೆನಪಾಗುತ್ತೆ. ಮತ್ತು ಮಾರನೇ ದಿನ ಏನಾದರೂ ಎಕ್ಸಾಮ್ ಬಂದಾಗ ಒಂದು ವರ್ಡ್ ಬರ್ತೋಯ್ತು ಅಂತಂದರೆ ಇಡೀ ಆನ್ಸರೇ ಬಿಟ್ಬಿಡ್ತೀರಾ, ಬರೆಯೋಕ್ಕೆ ಆಗಲ್ಲ ನೀವು. ಆದ್ದರಿಂದ ಅದನ್ನು ನಾವು ರಂಗಭೂಮಿಯಿಂದ ತಗೊಂಡು ಇದರಲ್ಲಿ ಯಾವ ರೀತಿ ಸ್ವಲ್ಪ ಸಿಂಪಲಾಗಿ ಯೂಸ್ ಮಾಡ್ಕೋಬೋದು ಅಂದರೆ, ನೀವು ಇಡೀ ಒಂದು ಪಾಠ ನಿಮಗೆ ಎಷ್ಟು ಒಂದು 15-20 ಪ್ಯಾರ ಇರುತ್ತೆ ಅಷ್ಟೇ, ಒಂದು 10 ಪೇಜಿಂದ 7-8 ಪೇಜ್ ಇರುತ್ತೆ ಅಲ್ವಾ? ಆ 7-8 ಪೇಜು ಅಷ್ಟೂ ನಿಮಗೆ ನೆನಪಲ್ಲಿ ಇಟ್ಕೊಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ನಾವು ಸ್ಕಿಪ್ ಮಾಡಬೇಕು. ಏನು ಮಾಡ್ತೀವಿ? ಫಸ್ಟ್ 1 ಲೈನ್ ಸ್ಟೋರಿ ಅಂತ ಮಾಡ್ಕೋತೀವಿ. 1 ಲೈನ್ ಸ್ಟೋರಿ. ಆ 1 ಲೈನ್ ಸ್ಟೋರಿ ಇಟ್ಕೊಂಡು ಇಡೀ ಕಥೆನ ಬರ್ಕೊಂಡು ಹೋಗ್ತಾರೆ. ಅದೇ ರೀತಿ ನೀವು ಒಂದು ಪಾಠನ ಒಂದು ಪ್ಯಾರಾದಲ್ಲಿ ಮುಖ್ಯವಾದ ಏನು ಪಾಯಿಂಟ್ ಇದೆ, ಇಡೀ ಪ್ಯಾರಾದಲ್ಲಿ ಮುಖ್ಯವಾಗಿ ಏನು ಪಾಯಿಂಟ್ ಇರುತ್ತೆ ಆ ಪಾಯಿಂಟ್ನ ನೋಟ್ ಮಾಡಿಕೊಂಡು ಆ ಪಾಯಿಂಟ್ ಜೊತೆ ನೀವು ಇಡೀ ಆ ಪ್ಯಾರಾನ ಒಂದು 10 ಸತಿ ಓದ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಬರೀ ಆ ಪಾಯಿಂಟ್ ನೋಡಿದ ತಕ್ಷಣ ಸಾಕು, ಇಡೀ ಪ್ಯಾರಾ ನಿಮ್ಗೆ ಅದು ನಿಮಗೆ ಈಸಿಯಾಗಿ ನಿಮ್ಗೆ ಓದೋದಕ್ಕೂ ಯೂಸ್ ಆಗುವಂಥದ್ದು. ರಂಗಭೂಮಿಲಿ ಆ ಥರ ನಾವು ಕಲ್ತ್ಕೊಂಡ್ರೆ ಅದೇ ಪಾಯಿಂಟ್ನ ನೀವು ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ? ಈಸಿ ಆಗುತ್ತೆ. ಯಾವ ರೀತಿ? ಇಡೀ ಒಂದು ಪ್ಯಾರಾ ಇರುತ್ತೆ, ಒಂದು ಪ್ಯಾರಾದಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್, ಒಂದು ಪ್ಯಾರಾದಲ್ಲಿ ಒಂದು ವಿಷಯ ಇರುತ್ತಲ್ವಾ, ಆ ವಿಷಯದಲ್ಲಿ ಯಾವುದೋ ಒಂದು ಮುಖ್ಯವಾದ ಪಾಯಿಂಟ್ ಇರುತ್ತೆ. ಆ ಪಾಯಿಂಟ್ನ ನೀವು ಬರ್ಕೊಂಡು ಆ ಇಡೀ ಪ್ಯಾರಾನ 4-5 ಸತಿ ಇಲ್ಲ ಒಂದು 5 ಸತಿ ಓದೋದಂತ ಬರೀ ಬಾಯಟ್ ಮಾಡೋದಲ್ಲ, ಬಾಯಟ್ ಮಾಡಬಾರ್ದು, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ತಾ ಆ ಪ್ಯಾರಾ ಆ ಲೈನ್ನ ನೆಕ್ಸ್ಟ್ ಇನ್ನೊಂದು ಪೇಜ್ ಆ ಪಾಠ ಮುಗಿದ್ಮೇಲೆ ನೀವು ನೋಟ್ಸ್ ಮಾಡ್ಕೊತೀರಲ್ಲ, ಆ ನೋಟ್ಸ್ ಜಾಗದಲ್ಲಿ
ಆ ಇಡೀ ಒಂದೊಂದು ಪ್ಯಾರಾಗ್ ಓದ್ಕೊಂಡು ಬರ್ತೀನಿ, ಒಂದೊಂದು ಪಾಯಿಂಟ್ಗಳನ್ನ ನೀವು ಬರ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ ಟೈಮಲ್ಲಿ ಬರೀ ಆ ಪಾಯಿಂಟ್ಗಳನ್ನ ನೋಡ್ಕೊಂಡ್ರೆ ಸಾಕು, ಇಡೀ ಪಾಠ ನೆನಪಿಟ್ಕೊಂಡ್ಬಿಡ್ತೇನೆ ನಿಮಗೆ. ಟೋಟಲ್ ಒಂದೊಂದು ಲೈನಲ್ಲಿ ನೀವು ನೋಡಿಕೊಂಡ್ರೆ ಅದನ್ನೊಂದು ಲೈನಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ಇಡೀ ಎಕ್ಸಾಮ್ ಬರೀಬೇಕಾದ್ರೆ ನೀವು ಮತ್ತೆ ರಿವಿಷನ್ ಮಾಡಬೇಕಲ್ಲ. ಇವಾಗ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಏನು ಮಾಡ್ತೀರಾ, ಅರ್ಧ ವರ್ಷದ ಫುಲ್ 6 ತಿಂಗಳು ಓದಿದ್ರೆ ಹೊಟ್ಟೆ ಹೋಗ್ಬೇಕು ನೀವು ಅಲ್ವಾ. ಟೆಸ್ಟ್ಗಳಾದರೆ ನೆನ್ನೆ ಹಿಂದಿನ ದಿನ ಓದಿದ್ರೆ ಮುಂದೆ ನಾಳೆ ಬಂದು ಬರ್ಬಿಟ್ಬಿಡ. ಅದೇ ನೀವು ಅರ್ಧ ವಾರ್ಷಿಕ ಪರೀಕ್ಷೆ ಆಗಲಿ ಇಲ್ಲ ಫೈನಲ್ ಎಕ್ಸಾಮ್ ಆಗಲಿ ಆವಾಗ ನೀವು ಇಡೀ ಇಷ್ಟು ಓದಬೇಕು. ಅಂಥ ಟೈಮಲ್ಲಿ ನಿಮಗೆ ಈ ರೀತಿಯಾಗಿ ಬರ್ಕೊಳ್ಳೋದಾಗಲಿ ನೀವು ಈಗಿಂದನೇ ಪ್ರಾಕ್ಟೀಸ್ ಮಾಡ್ಕೊಂತ ಇನ್ನು ತುಂಬ ಇಂಪಾರ್ಟೆಂಟಾಗಿ ಇರುತ್ತೆ. ಟೀಚರ್ ಪಾಠ ಮಾಡ್ತಾರೆ, ಅದ್ರ ವಿವರಣೆ ಎಲ್ಲ ಕೊಡ್ತಾರೆ ನಿಮಗೆ ಅಲ್ವಾ. ಅದನ್ನು ನೀವು ಮನೇಲಿ ಹೋಗಿ ರಿವಿಷನ್ ಮಾಡಬೇಕಾದ್ರೆ ಪಾಯಿಂಟ್ ಟು ಪಾಯಿಂಟ್ ಬರ್ಕೊಂಡು ಆ ಪಾಯಿಂಟ್ ಮಾತ್ರ ನೆನಪಲ್ಲಿ ಈ ಪ್ಯಾರ ನೆನಪಾಗ್ತಾ ಇರುತ್ತೆ. ಅದನ್ನ ಯಾವಾಗ ಟೆಸ್ಟ್ ಆದಾಗಲಿ ಇಲ್ಲ ವೀಕ್ಲಿ ಒಂದು ರಿವಿಷನ್ ಮಾಡ್ತಾ ಇದ್ರೆ ಸಾಕು, ನಿಮಗೆ ಎಕ್ಸಾಮ್ ಅಷ್ಟೊತ್ತಿಗೆ ತುಂಬ ಯೂಸ್ ಆಗುತ್ತೆ. ಇದು ಬಂದು ರಂಗಭೂಮಿಗೂ ಮತ್ತು ನಿಮ್ಮ ವಿದ್ಯಾಭ್ಯಾಸಕ್ಕೂ ಇರ್ತಕ್ಕಂಥ ಒಂದು ಚಿಕ್ಕ ಒಂದು ಪಾಯಿಂಟ್ ಹೇಳಿದೆ ಅಷ್ಟೇ. ಇದೇ ರೀತಿ ನೆನಪಿನ ಶಕ್ತಿ ಬೇಗ ಮರ್ತೋಗ್ಬಿಡ್ತೀರಾ. ಆ ರೀತಿ ಪ್ರಾಬ್ಲಮ್ ಏನಾದರೂ ಬಾಯಟ್ ಮಾಡೋದೇ ನಿಮ್ಗೆ ಮರ್ಯಾದೆ. ಬಾಯಟ್ ಮಾಡೋದು ನೆನಪಲ್ಲಿರುತ್ತೆ, ಅದು ಶಾರ್ಟ್ ಟೈಮ್ ಮೆಮೊರಿ ಥರ ಅಷ್ಟೇ. ನಿಮಗೆ ಅರ್ಥ ಮಾಡಿಕೊಂಡ್ರೆ ಇವಾಗ ಯಾವುದೋ ಒಂದು ಕಥೆ ರೂಪದಲ್ಲಿ ಹೇಳ್ತಾರೆ. ಇವಾಗ ಒಂದು ಸಿನಿಮಾ ನೋಡಿ KGF ಬಂದ ತಕ್ಷಣ ಆ ರೀತಿ ಒಂದು ಸ್ಟೋರಿ ಥರ ಮಾಡ್ಕೊಂಡು ಅದನ್ನು ನೀವು ಓದ್ಕೊಂಡು ಹೋದ್ರೆ ನೆಕ್ಸ್ಟ್ ನಿಮ್ಗೆ ಅದು ಎಕ್ಸಾಮ್ದಲ್ಲಿ ತುಂಬ ಯೂಸ್ ಆಗುತ್ತೆ. ಒದ್ದಾಡೋದು ಬೇಕಾಗಿರಲ್ಲ ಅವಾಗ ಆಯ್ತಾ. ಈ ಥರ ಎಲ್ಲ ಇದೆ. ಆಮೇಲೆ ರಂಗಭೂಮಿಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಅಬ್ಸರ್ವೇಷನ್ನು ಆಮೇಲೆ ಕೇಳುವಂಥದ್ದು. ಲಿಸನ್, ಕೇಳೋದು ಮನಸ್ಥಿತಿ ಇರಬೇಕು. ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್. ನಾವೊಂದು ಅಬ್ಸರ್ವೇಷನ್ನ ನಾವು ಅಲ್ಲಿ ಯಾವ ರೀತಿ ಯೂಸ್ ಮಾಡ್ಕೊತೀವಿ ರಂಗಭೂಮಿಲಿ ಅಂತಂದರೆ, ಯಾವುದೋ ಒಂದು ಪಾತ್ರ ಮಾಡೋಕ್ಕೆ ಹೇಳ್ತಾರೆ, ಯಾವುದೋ ವಯಸ್ಸಾದವರು ಇಲ್ಲ ಕುಡ್ಕುಂದು ಈ ಥರದ್ದು ಯಾವುದೋ ಒಂದು ಪಾತ್ರ ಹೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಆ ಪಾತ್ರಗಳನ್ನ ನಾವೇನು ಮಾಡೋದು, ಎಲ್ಲರೂ ನೋಡಿರ್ಬೇಕು. ನಿಮ್ಮ ಮನೆಗಳಲ್ಲಿ ನೋಡ್ಬೋದು, ನಿಮ್ಮ ರಿಲೇಷನ್ಗಳಲ್ಲಿ ಯಾರೋ ಒಂದು ಹಬ್ಬ ಹರಿದಿನ ಆಯ್ತಾರೆ ಕೂಡಿಲ್ಲ, ಏನೇನೋ ತಂದೆ ಥರ ಮಾಡ್ತಾ ಇರ್ತಾರೆ, ಒಬ್ಬೊಬ್ರು ತಡ್ಕೊಳಕ್ಕಾಗಲ್ಲ ಅವ್ರು. ಈ ಥರದ್ದು ಕೆಲವೊಂದು ಅಬ್ಸರ್ವೇಷನ್ ಅಂದರೆ ನಾವು ಪಾತ್ರ ಮಾಡೋದಕ್ಕೆ ಯೂಸ್ ಆಗುತ್ತೆ. ವಯಸ್ಸಾದವ್ರು ಹೆಂಗಿರ್ತಾರೆ ಆಯಿತಾ, ಅವ್ರು ಮಾತಾಡ್ಬೇಕಾದ್ರೆ ಹೆಂಗೆ ಮಾತಾಡ್ತಾರೆ ಆಯಿತಾ, ಅವ್ರ ವಾಯ್ಸ್ ನಡುಗುತ್ತೆ, ಇದೆಲ್ಲದೂ ಅಬ್ಸರ್ವ್ ಮಾಡ್ತೀವಿ. ಒಬ್ಬ ಡಾಕ್ಟ್ರ್ ಅಂದಿದ ತಕ್ಷಣ ಅವ್ರ ಡಾಕ್ಟರ್ ಸ್ಟೈಲ್ ಅವ್ರ ಸ್ಟೈಲಲ್ಲೇ ಮಾತಾಡ್ತಾರೆ. ಒಂದು ಸ್ಟೆಟಸ್ಕೋಪ್ ಇಟ್ಕೊಳ್ಳೋದಾಗಲಿ, ಅವ್ರು ಚೆಕ್ ಮಾಡೋ ಸ್ಟೈಲ್ ಆಗಲಿ, ಬರೆಯೋದಾಗಲಿ, ಅದೆಲ್ಲದೂ ಅಬ್ಸರ್ವ್ ಮಾಡ್ತೀರ ಅಲ್ವಾ. ನಿಮಗೆ ಡಾಕ್ಟ್ರು ಅಂದಿದ ತಕ್ಷಣ ನಿಮ್ಗೆ ಏನು ನೆನಪು ಬರುತ್ತೆ ಹೇಳಿ? ಇಂಜೆಕ್ಷನ್, ಆಮೇಲೆ ಮೆಡಿಷನ್ ಬರ್ಸ್ಕೊಡೋದು, ಅವ್ರ ಸ್ಟೈಲು, ಅವ್ರು ಹೇಳೋದು, ಅವ್ರು ಯಾವ ರೀತಿ ಇರ್ತಾರೆ. ಅದೇ ಪೊಲೀಸ್ ಅಂದರೆ ಏನು ನೆನಪಾಗುತ್ತೆ? ಲಾಠಿ ಏಟು. ಪೊಲೀಸ್ ಅಂದಿದ ತಕ್ಷಣ ನಿಮಗೆ ಫಸ್ಟ್ ಕಣ್ಣು ಮುಚ್ಚಿದ್ರೆ ಅವ್ರು ಹೊಡೆಯೋದೇ ನೆನಪಿರ್ತಾರೆ ಅಲ್ವಾ. ಆಮೇಲೆ ಅವ್ರ ಜೀಪಲ್ಲಿ ಓಡಾಡೋದು, ಅವ್ರ ಸ್ಟೈಲಾಗಿ ಓಡಾಡೋದು, ಅದೆಲ್ಲ ಕೆಲವು ಸಿನಿಮಾದಲ್ಲಿ ನೋಡಿರ್ತೀರ. ರಿಯಲ್ ಇದ್ರಲ್ಲೂ ಕೆಲವು ಇನ್ಸ್ಪೆಕ್ಟರ್ಗಳು ಹಂಗೆ ಇರ್ತಾರೆ. ಅದನ್ನೇ ನೀವು ಅದನ್ನೆಲ್ಲ ಅಬ್ಸರ್ವ್ ಮಾಡಿರ್ತೀರಲ್ವ. ಡಾಕ್ಟ್ರನ್ನ ಅಬ್ಸರ್ವ್ ಮಾಡೋಕ್ಕೆ ನಿಮ್ಗೆ ಗೊತ್ತು ಅವ್ರು ಹೆಂಗಿರ್ತಾರೆ, ಪೊಲೀಸರು ಅಬ್ಸರ್ವ್ ಮಾಡಿದ್ರೆ ಗೊತ್ತು ಹೆಂಗಿರ್ತಾರೆ. ಆಮೇಲೆ ಲಾಯರ್ ಅಂದರೆ ಹಿಂಗಿರ್ತಾರೆ, ಯಾವಾಗಲೂ ಅವ್ರ ಕೈಲಿ ಇರುತ್ತೆ ಆಯಿತಾ. ಜಡ್ಜ್ ಮುಂದೆ ವಾದ ಮಾಡೋದು ನೆನಪಿಟ್ಟು ನಿಮಗೆ ಆಯಿತಾ. ಇವರ ಕಾಮನ್ ವರ್ಡ್ ಅದು ಅವ್ರಿಗೆ ಆ ಥರದ್ದು. ಅದೆಲ್ಲ ನಿಮಗೆ ಒಂದೊಂದು ಪಾತ್ರಗಳು ನಾವು ಮಾಡಬೇಕಾದ್ರೆ ಆ ಪಾತ್ರದ ಅಬ್ಸರ್ವೇಷನ್ ಮಾಡ್ತೀವಿ, ಗಮನ ಇಟ್ಟು ಅದನ್ನ ನೋಡ್ತೀವಿ. ಈ ಪಾತ್ರ ಮಾಡಬೇಕಾದ್ರೆ ಹಿಂಗಿರುತ್ತೆ, ಈ ಪಾತ್ರ ಮಾಡಬೇಕು. ಅದನ್ನೇ ನೀವು ಇಲ್ಲಿ ಅಬ್ಸರ್ವೇಷನ್ ನಿಮ್ಮ ವಿದ್ಯಾಭ್ಯಾಸದಲ್ಲೂ ಬಳಸ್ಕೊಬೋದು. ಯಾವ ರೀತಿ ಅಂದರೆ ಇವಾಗ ಒಂದು ಅಬ್ಸರ್ವೇಷನ್ ಅಂತ ಟೀಚರ್ ಪಾಠ ಮಾಡಬೇಕು, ಗಮನ ಇಟ್ಟು ಹೇಳೋಂತಾರೆ ಆಯಿತಾ. ಗಮನ ಇಟ್ಟು ಕೇಳೋ ಕೆಲವರು ಇರ್ತಾರೆ, ಗಮನ ಇಟ್ಟು ಕೇಳೋ ಅಂತಂದರೆ ಕಣ್ಣಿಂದ ಬರೀ ಮುಖ ನೋಡ್ತಾ ಇರ್ತಾರೆ. ಆಮೇಲೆ ಇದ್ಬಿಟ್ಟು ಹೇಳೋ ಪ್ರಶ್ನೆ ಹೇಳಂತಾನೆ ಅಂತಾರೆ ಅಲ್ವಾ. ಅಬ್ಸರ್ವೇಷನ್ ಮುಖ ನೋಡೋದಲ್ಲ, ಅವ್ರು ಏನು ಹೇಳ್ತಾ ಇದ್ರೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಹಿಂದಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಆಯಿತಾ. ಈ ಥರ ರಂಗಭೂಮಿಗಳು ಮತ್ತು ವಿದ್ಯಾಭ್ಯಾಸ ಟೈಮ್ ಟು ಟೈಮ್ ರಿಹರ್ಸಲ್ ಅಂತ ರಿಹರ್ಸಲ್ ಟೈಮ್ ಟು ಟೈಮ್ ಹೋಗ್ತೀವಿ ಆಯಿತಾ.
ಪ್ರಾಕ್ಟೀಸಲ್ಲಿ ನಮಗೆ ಎಲ್ಲ ಜೊತೆ ಮಿಂಗಲ್ ಆಗೋದು ಕಲಿಸ್ತಾರೆ. ಅವಾಗ ಯಾರು ಹೊಸರು ಟೀಮ್ ಅಂತಂದ್ರೆ ಟೀಮ್ ವರ್ಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಟೀಮ್ ವರ್ಕ್ ಕ್ಲಾಸಲ್ಲಿ ಇವಾಗ ಒಂದು ಜನ ಕ್ಲಾಸಲ್ಲಿ ಒಂದು ಗೇಮ್ಗೆ ಕರ್ಕೊಂಡು ಹೋಗ್ತಾರೆ. ಟೀಮಲ್ಲಿ ಇಂಡಿವಿಜುವಲ್ ನಾನೊಬ್ಬನೇ ಗೆಲ್ಲಬೇಕು ಅನ್ನೋದಕ್ಕಿಂತ ಟೀಮ್ ಅಂತ ಕರ್ಕೊಂಡೋದಾಗ ಟೀಮ್ ಗೆಲ್ಲಬೇಕು ಅಂತ ತಾನೇ ಆಡ್ತೀರಾ ಅಲ್ವಾ? ಅದೇ ಥರ ಇಲ್ಲೂ ನಮಗೆ ಟೀಮ್ ಬರ್ತಾರ, ಒಂದು ಟೀಮ್ ವರ್ಕ್ ಇರುತ್ತೆ. ಆಮೇಲೆ ಅಲ್ಲಿ ಒಂದು ಸರ್ಕಲ್ ಮಾಡ್ಕೊತೀವಿ, ಡಿಸ್ಕಷನ್ ಮಾಡ್ತೀವಿ, ಕೂತ್ಕೊಂಡು ಒಂದು ಡಿಸ್ಕಷನ್ ಮಾಡ್ತೀವಿ. ಇವಾಗ ನಿಮ್ಮ ಕ್ಲಾಸ್ಗಳಲ್ಲಿ ನಿಮಗೆ ಕನ್ನಡದಲ್ಲಿ ಯಾವ್ದಾದ್ರು ಒಂದು ನಾಟಕ ಇದೆಯಾ? ನಾಟಕ ನಿಮಗೆ ಯಾವ್ದಾದ್ರು ಇದೆಯಾ? ಯಾವುದಿಲ್ಲ ಆ ನಾಟಕಗಳ ಏನಾಗುತ್ತೆ ತುಂಬ ಇಂಪಾರ್ಟೆಂಟ್ ಅಂತಂದ್ರೆ ಅದರಲ್ಲಿ ಅಬ್ಸರ್ವೇಷನ್ ಆಗ್ತದೆ. ಅಬ್ಸರ್ವೇಷನ್ ಅಂದ್ರೆ ನೀವು ಟಿವಿನ ರಿಸಲ್ಟ್ ಸಿಗೋದು ಏನದು ಏನು ಮಾಡ್ಕೊಂಡು ಆಯ್ತಾ? ಆ ಥರ ಅಬ್ಸರ್ವೇಷನ್ ಮಾಡೋದು. ಆಮೇಲೆ ರಿಸಲ್ಟ್ ಹೇಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಆಪೋಸಿಟ್ ಕ್ಯಾರೆಕ್ಟರ್ ನಮ್ಮ ಜೊತೆ ಏನು ಮಾತಾಡ್ತಾರೆ ಅಂತ ನಾವು ರಿಸಲ್ಟ್ ಮಾಡಲಿಲ್ಲ ಅಂತಂದ್ರೆ ಅವ್ರು ನಮ್ಮ ನೀವು ಅಷ್ಟೇ, ನೀವು ಸರಿಯಾಗಿ ಟೀಚರ್ ಹೇಳೋದನ್ನ ನೀವು ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವು ಎಕ್ಸಾಂಪಲ್ ಬರೆಯೋದಕ್ಕೂ ಆಗಲ್ಲ, ನಿಮಗೆ ಪಾಠ ಅರ್ಥನೂ ಆಗಲ್ಲ. ಯಾವಾಗಲೂ ಪ್ರತಿಯೊಂದನ್ನು ನೀವು ನಮ್ಮ ರಂಗಭೂಮಿಲಿ ಮತ್ತೆ ಇನ್ನೊಂದೇನಂದ್ರೆ ಇದರಲ್ಲಿ ನವರಸಗಳು ಅಂತ ಗೊತ್ತಾ ನಿಮಗೆ? ನವರಸಗಳು ಅಂತ ಗೊತ್ತಾ? ಎರಡು ರಸ ಚೆನ್ನಾಗಿರೋದು. ನಾವು ಇದೇ ಥರ ಇನ್ನೊಂದು ಕಾಲೇಜಲ್ಲಿ ಹೋಗಿ ನವರಸಗಳಲ್ಲಿ ಯಾರ್ಯಾರು ಗೊತ್ತೇನು ಅಂತ ಕೇಳಿದೆ. ಹುಡುಗ ಇಟ್ಟು ಗೊತ್ತು ಸರ್ ಅಂತಂದ್ರೆ ಏನು ಹೇಳಂತಂದ್ರೆ ಟೊಮೆಟೊ ರಸ, ಈರುಳ್ಳಿ ರಸ, ಇದು ಹೇಳ್ತು ಆಯ್ತಾ? ಅವ್ರಿಗೆ ಗೊತ್ತಿರೋದು ಆ ರಸಗಳು. ರಸ ಅಂದರೆ ಆ ಥರಲ್ಲ. ಶೃಂಗಾರ, ಶೃಂಗಾರ, ವೀರ, ಶಾಂತ, ಇದೆಲ್ಲ ನವರಸ ಅಂದರೆ ಫಸ್ಟ್ ಆಫ್ ಆಲ್ ಏನಂತಂದ್ರೆ ನಮ್ಮ ಭಾವನೆಗಳು. ನವರಸ ಅಂದ್ರೆ ನಮ್ಮ ಭಾವನೆ. ನಿಮಗೆ ಕೋಪ ಬಂದ ಕೋಪ ಎಕ್ಸ್ಪ್ರೆಷನ್ ಎಲ್ಲಿಂದ ಕಾಣುತ್ತೆ? ಯಾವ ರೀತಿ ಬಿಟ್ಟಿರ್ತೀರ ಕೋಪ ಬಂದಿದೆ? ಮುಖ ಅಲ್ಲ, ಇಡೀ ನಿಮ್ಮ ಭಾವನೆಗಳನ್ನ ಮುಖದಲ್ಲೇ ಕಾಣೋದು. ನಿಮ್ಮ ಮುಖದಲ್ಲಿ ಕೋಪ ಬಂದಿದೆ, ಬಾಡಿ ಲ್ಯಾಂಗ್ವೇಜ್ ಅದು ತಕ್ಕಂಗೆ ಸರಿಯಾಗಿ ನೀವು ಇದು ಮಾಡಿಲ್ಲ ಅಂತಂದ್ರೆ ಅದು ಒಂದು ಹೊಂದಾಣಿಕೆ ಆಗಲ್ಲ. ಭಾವನೆಗಳು ಇವಾಗ ಮನೆಯಲ್ಲಿ ನಿಮ್ಮ ಮನೇಲಿ ಯಾರೋ ಇಂಗ್ಲೀಷ್ ಮಾರಾಟಕ್ಕೆ ತೊಗೊಂಡು ಹೋಗ್ತಿರ್ತಾರೆ. ಹಳ್ಳಿ ಕಡೆ ಆಚೆ ಕಡೆ ಕೂತ್ಕೊಂಡು ಹಿಂಗೆ ತೊಗೊಂಡು ಗಾಯ ತೊಗೊಂಡು ಹೋಗ್ತಿರ್ತಾರೆ ಆಯಿತಾ? ಇದೆಲ್ಲ ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಅಂತಂದ್ರೆ ಆವಾಗಲೇ ಹೇಳ್ಬೇಕಲ್ಲ, ಡಾಕ್ಟರ್ ಅಂದಿದ ತಕ್ಷಣ ಅವ್ರ ಬಾಡಿ ಲ್ಯಾಂಗ್ವೇಜ್ ನೀವೇ ಹೇಳ್ಬಿಡ್ತೀವಿ. ಹಿಂಗಿರ್ತಾರೆ, ಹಿಂಗೆ ನಡೀತಾರೆ, ಹಿಂಗೆ ಬರೀತಾರೆ, ಹಿಂಗೆ ಸ್ಟೆಥೋಸ್ಕೋಪ್ ಎಲ್ಲ ಅದು ಬಾಡಿ ಲ್ಯಾಂಗ್ವೇಜ್. ಆ ಬಾಡಿ ಲ್ಯಾಂಗ್ವೇಜು ಇವಾಗ ಯಾರಿಗೂ ಸರ್ಕಾರಿ ಮರನ್ನು ಕೊಟ್ಟು ಡಾಕ್ಟರ್ ಮಾಡೋವಂಥದ್ದು ಅವ್ರೇನು ಮಾಡ್ತಾರೆ ಅಲ್ವಾ? ಅವನೇನ ಡಾಕ್ಟರ್ ವೇಷ ಹಾಕಿದ್ರು ನೀವು ಅವನ್ನೇ ಕಂಡಿರ್ಬಿಡ್ತೀರ. ಯಾವ ರೀತಿ ಕಂಡಿರ್ತೀರ? ಅವ್ನ ಬಾಡಿನ ಅವ್ನು ಹೆಂಗೆ ನಡೀತಾರೆ, ಏನು ಡಾಕ್ಟ್ರಲ್ಲ ಇವನು ಅಂತ ಕಂಡಿರ್ತೀವಿ. ಅದೇ ಥರ ಡಾಕ್ಟ್ರಿಗೆ ಹೋಗ್ಬಿಟ್ಟು ತರಕಾರಿ ಅವ್ರು ಮಾಡಿಬಿಟ್ರೆ ಅವರನ್ನು ನೀವು ಕಂಡಿರ್ತೀರ, ಇವರೆಲ್ಲ ಎಲ್ಲ ಚೆನ್ನಾಗಿ ಓದಿದ್ರೆ ಅಂತ. ಆ ಥರ ನಿಮಗೆ ಒಂದು ಪಾತ್ರ ಏನಾದರೂ ಗುರ್ತಿಡಿಬೇಕಾದ್ರೆ ಆ ಪಾತ್ರ ನೀವು ಅಂಗಾಭಿನಯ ನೋಡಿ ಮತ್ತು ಬಾಡಿ ಲ್ಯಾಂಗ್ವೇಜು ಅದು ತಕ್ಕ ಕಾಸ್ಟ್ಯೂಮ್ ಇವೆಲ್ಲವೂ ರಂಗಭೂಮಿಲಿ ಎಲ್ಲ ಸೇರಿದ್ರೆ ಒಂದು ತಯಾರಿ ಆಗುತ್ತೆ. ಒಂದು ನಾಟಕ ಆಗಲಿ, ಒಂದು ನಾವೇನಾದರೂ ಒಂದು ಸ್ಕಿಟ್ಗಳಂತ ಮಾಡ್ತಾರೆ, ಕಿರು ನಾಟಕಗಳಾಗಲಿ, ಇವೆಲ್ಲವೂ ಆಗಬೇಕಾದ್ರೆ ಇವಾಗ ಕೆಲವೊಂದು ಸತಿ ಟೀಚರ್ಗಳು ಪಾಠ ಮಾಡಬೇಕಾದ್ರೆ ನಿಮ್ಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರ. ಒಬ್ಬೊಬ್ರು ಡಿಸೈನ್ದಾಗ ಇರ್ತಾರೆ, ಒಬ್ಬೊಬ್ರು ಕೋಪದಲ್ಲಿ ಇರ್ತಾರೆ ಅಲ್ವಾ? ಅದೆಲ್ಲದನ್ನು ನಾವು ಬಾಡಿ ಲ್ಯಾಂಗ್ವೇಜ್ ಮತ್ತು ನವರಸಗಳು ಅಂತೀವಿ. ನವರಸಗಳಂದ್ರೆ ಭಾವನೆಗಳು. ಶೃಂಗಾರ ಅಂದರೆ ಒಂದು ಪ್ರೀತಿ ಅಂದರೆ ಯಾವ ಥರ ಪ್ರೀತಿ? ತಂದೆ
ಮಗಳನ್ನು ಪ್ರೀತಿಸ್ಬೋದು, ತಾಯಿ ಮಗಳನ್ನು ಪ್ರೀತಿಸ್ಬೋದು, ಮಗ ತಂದೆ ಪ್ರೀತಿಸ್ಬೋದು. ಒಂದು ಪ್ರೀತಿ, ಆ ಪ್ರೀತಿಗಳಲ್ಲಿ ಭಾವನೆಗಳು ಯಾವ್ಯಾವ. ಇವಾಗ ನಿಮ್ಮ ಅಮ್ಮನ ಹತ್ರ ಅಮ್ಮ ಅಮ್ಮ ಅಂತಾನೆ ಎಲ್ಲ ಸಿಗುತ್ತೆ, ನಿಮ್ಮ ಅಮ್ಮನ ಮೇಲೆಲ್ಲ ಹತ್ತಿ ಓಡಾಡ್ಬಿಡ್ತೀರಾ. ಅದೇ ನಿಮ್ಮ ಅಮ್ಮನ ಹತ್ರ ಮಾಡ್ತೀರಾ, ಸ್ವಲ್ಪ ಭಯ, ಅದು ಪ್ರೀತಿ ಇರುತ್ತೆ. ಅದನ್ನು ಪ್ರೀತಿ ಇದೆ, ಅಲ್ಲಿ ವ್ಯಕ್ತಪಡಿಸೋ ರೀತಿ ಬೇರೆ ಅಲ್ವಾ. ಅಲ್ಲಿ ಅಪ್ಪನ ಹತ್ರ ಸ್ವಲ್ಪ ಅಂದರೆ ಅಣ್ಣ ತಮ್ಮ ಇದ್ರೆ ಅವ್ರ ಹತ್ರ ಹೊಡೆದಾಡ್ಕೊಂಡು ಅಲ್ಲಿ ಹೊಡೆದಾಡ್ಬಿಟ್ರೆ ಆಗ್ಬಿಡ್ತಾರೆ ದೊಡ್ಡವರಾಗಲ್ಲ, ಹಂಗಿರ್ತಿಲ್ವ. ದೊಡ್ಡವರಾಗ ಆಟೋಮೆಟಿಕ್ ಪ್ರೀತಿ ಎಲ್ಲ ಇರುತ್ತೆ. ಅದನ್ನ ಒಬ್ಬೊಬ್ಬರದ್ದು ಒಂದೊಂದು ವ್ಯಕ್ತಪಡಿಸೋ ರೀತಿ, ಅದು ಪ್ರೀತಿನ ನಾವು ಪ್ರೀತಿ ಅಲ್ಲಿ ಅವರಲ್ಲಿ ಶಿಸ್ತಿರಲ್ಲ, ಶಿಸ್ತು ಬದ್ಧತೆ ಇರಲ್ಲ, ಏನೂ ಇರಲ್ಲ. ಆಯ್ತಿಂದ ನಿಮಗೆ ಒಂದು ಚೌಕಟ್ಟು ಹಾಕ್ಕೊಡುತ್ತೆ ಆಯ್ತಾ. ಅಲ್ಲಿ ಸುಮಾರು ನೀವು ಒಂದು ಧೈರ್ಯವಾಗಿ ಪ್ರಶ್ನೆ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಪಾಠ ಮಾಡ್ತಾ ಇರ್ತಾರೆ ಟೀಚರು, ನಿಮ್ಗೆ ಅರ್ಥ ಆಗಲಿಲ್ಲ ಏನು ಮಾಡ್ತಾರೆ, ಹೆಂಗೆ ಕೇಳೋದಂತ ಹಿಂದೆ ಇದ್ದರೆ ನಿಮ್ಗೆ ಅಲ್ಲಿ ಹೋಯ್ತು, ನಿಮ್ಮ ಮತ್ತೆ ಕೇಳೋದು ಹೋಗೋಲ್ಲ, ನೀವು ಕೇಳೋದು ಅದನ್ನ ಧೈರ್ಯವಾಗಿ ಕೇಳಬೇಕು. ಇಲ್ಲಿಂದನೇ ನೀವು ಕ್ಲಾಸಿಂದನೇ ಅವೆಲ್ಲ ಕಲ್ತ್ಕೊಂಡ್ರೆ ನೀವು ನಿಮಗೆ ಫ್ಯೂಚರಲ್ಲಿ ತುಂಬ ಯೂಸ್ ಆಗುತ್ತೆ. ನೀವು ಎತ್ತಿ ಪ್ರಶ್ನೆ ಮೇಡಮ್ ಇದು ನನಗೆ ಅರ್ಥ ಆಗಿಲ್ಲ ಇನ್ನೊಂದ್ಸತಿ ಹೇಳಿ ಅಂತಂದು ಹೇಳೋದು ಎಂಥದ್ದು ಖುಷಿಯಾಗಿ ಹೇಳ್ತಾರೆ. ಯಾವುದೇ ಗುರುಗಳಾಗಲಿ ಟೀಚರ್ಗಳಾಗಲಿ ನಿಮಗೆ ಯಾರೇ ಆಗಲಿ ಗೊತ್ತಿಲ್ಲ ಕೇಳ್ತಾರಲ್ಲ ಅವ್ರು ನಿಮಗೂ ಚೆನ್ನಾಗಿ ಹೇಳ್ಬೇಕು ಅಂತ ಆಸಕ್ತಿ ಇರುತ್ತೆ. ಅವರು ನೀವೇನು ಪ್ರಶ್ನೆಗಳೇ ಮಾಡಿಲ್ಲ, ಏನಿದೆ ಮಾಡಿಲ್ಲ ಅಂತಂದರೆ ನಿಮಗೆ ನೀವು ಅವರು ಪಾಠ ಮಾಡ್ತಾರೆ, ಅವ್ರು ಮಾಡೋದು ಅವರು ಹೋಗ್ತಾ ಇರ್ತಾರೆ. ಜವಾಬ್ದಾರಿ ಅವ್ರಿಗೆ ಎಷ್ಟಿರುತ್ತೆ, ನಿಮಗೆ ಅದಕ್ಕಿಂತ ಅಷ್ಟು ಇರುತ್ತೆ. ಇವಾಗ ನೀವೇ ಕಲಿಯುತ್ತದೆ ಇದೆಲ್ಲ, ಯಾರು ನಿಮಗೆ ಇವಾಗ ನಿಮ್ಮ ಮನೇಲಿ ಪಾಪು ಇದ್ದಾಗ ಬಾಯಿ ತಿನ್ನಿಸ್ತಾ ಇತ್ತು, ಇವಾಗ ತಿನ್ಸಕ್ಕೋಸ್ಕರ ಯಾವ ಹುಷಾರಿಲ್ಲ ತಿನ್ಸಿರ್ತಾರೆ. ಸರ್ ನಾನು ಈಗ ತಿಂತಾರೆ ಸರ್ ನಮ್ಮಮ್ಮ ಇವಾಗ ನಮ್ಮಮ್ಮ ಬಾಯಿ ತಿನ್ನಿಸ್ತಾರೆ ಹಂಗಲ್ಲ. ಆಯ್ತಾ, ಅದನ್ನ ನೀವೇ ಕಲಿಯೋದು, ನೀವೇ ತಿಳ್ಕೊಳ್ಳೋದು, ನೀವೇ ಇವಾಗ ಅದರಲ್ಲೂ ಈ ಹೊರಗಡೆ ಎಲ್ಲ ನೋಡ್ತಾ ಇದ್ರೆ ಬೇರೆ ಬೇರೆ ನ್ಯೂಸ್ಗಳು ಅದೆಲ್ಲ ನೋಡ್ತಾ ಇರ್ತೀರ, ಕ್ರೈಮ್ಗಾಗಲಿ ಎಷ್ಟು ಇದಾಗಿ ನಡೀತಾ ಇದೆ. ಅದೆಲ್ಲ ಸಮಾಜದ ಜೊತೆ ನೀವು ಬೆರೆತು ನಿಮ್ಮ ಜೀವನ ನಡ್ಸ್ಕೊಂಡೋಗ್ಬೇಕು. ನೀವು ಒಂದು ಎಲ್ಲರ ಜೊತೆ ಬೆರೀಲೇಬೇಕು. ಒಬ್ಬರೇ ಕುತ್ಕೊಂಡು ಮನೆ ಕುತ್ಕೊಂಡು ಹೋಗ್ಬೇಕಾದ್ರೆ ಕುತ್ಕೊಳ್ಳೋಕೆ ಹೋಗಲ್ಲ. ಇಲ್ಲಪ್ಪ ನಾನು ಮನೆಗೆ ಆಚೆಯಿಂದ ಹೋಗೋದೇ ಇಲ್ಲ, ನಮ್ಮ ಮನೆ ಆಚೆಯಿಂದ ಬಳಸೋದೇ ಇಲ್ಲ ಅಂತಂದ್ರೆ ಹಂಗೆ ಇರ್ತಿಲ್ಲ. ನೀವು ಹೊರಗಡೆ ಜನದ ಜೊತೆ ಬೆರೀಬೇಕು. ನಾವೆಲ್ಲೇ ಸೇಫ್ ಆಗಿರ್ಬೇಕು ಅನ್ನೋದು ಗೊತ್ತಾಗಬೇಕು. ಒಬ್ಬರು ವ್ಯಕ್ತಿತ್ವ ತಿಳ್ಕೋಬೇಕು. ಒಬ್ಬರು ಮಾತಾಡ್ಬೇಕು, ನಿಮ್ಮನ್ನು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದು ಅಬ್ಸರ್ವೇಷನ್ ಮಾಡಬೇಕು. ಗಂಡು ಹುಡುಗರು ಅಷ್ಟೇ, ಹೆಣ್ಮಕ್ಳು ಅಷ್ಟೇ. ಅದರಲ್ಲಿ ಹೆಣ್ಮಕ್ಳಿಗೆ ಸಪ್ರೇಟಾಗಿ ಹೇಳಬೇಕು ಅಂತಂದರೆ ನೀವು ತುಂಬ ಸೇಫಾಗಿ ಜೀವನ ನಡೆಸಬೇಕು. ನಾವು ಒಂದು ಉದ್ಯೋಗ ಇರಬೇಕು ಅಂತಂದರೆ ಎಲ್ಲದನ್ನು ತುಂಬ ನಿಮ್ಮ ಜೊತೆಲಿರೋದ್ರಿಂದ ನೀವು ಅಬ್ಸರ್ವೇಷನ್ ಕಲಿಯಬೇಕು. ಯಾರು ನಮಗೆ ಯಾವ ಥರ ತೊಂದರೆ ಕೊಡ್ಬೋದು ಅಂತ ನಾವು ಯಾರು ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕಾಗಲ್ವ. ಆಯ್ತಿಂದ ಧೈರ್ಯ ಇರಬೇಕು. ಧೈರ್ಯ ಅಂತಂದರೆ ಇವತ್ತು ಹೋಗ್ಬಿಟ್ಟು ನಮ್ಮ ಕೈಗಾಲ ಬರೀ ಅವನ ತಿಳ್ಕೊಂಡು ಅದಲ್ಲ. ಧೈರ್ಯ ಅಂದರೆ ನೀವು ಸಮಾಜನ ನೀವು ತಿಳ್ಕೊಂಡಿರ್ಬೇಕು. ಒಂದು ಈಗಿಂದನೇ ಕೆಲವು ಕಾನೂನು ವಿಷಯಗಳನ್ನ ತಿಳ್ಕೋಬೇಕು. ನಿಮ್ಮ ಪಾಠದಲ್ಲೇ ಇರ್ತೈತೆ, ಅದನ್ನೆಲ್ಲ ತಿಳ್ಕೊಂಡು ಇವಾಗ ಒಂದು ಬ್ಯಾಂಕಿಗೆ ಹೋಗ್ತೀರಪ್ಪ, ಎಲ್ಲ ಹೋಗ್ತೀರ, ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಅದು ಅಕೌಂಟ್ ಇದು ಮಾಡೋಕ್ಕೆ ಬರಲ್ಲ ಅಲ್ವಾ. ಆವಾಗ ನೀವು ಹೋಗಿ ನೀವು ಧೈರ್ಯವಾಗಿ ಹೋಗ್ಬಿಟ್ಟು ಮಾಡ್ಬಿಟ್ಟು ಅಮ್ಮ ನೀನು ಅಮ್ಮ ಅಪ್ಪ ನೀನೇ ಕಳ್ಸಿದ್ರೆ ಅವ್ರ ಪಾಪ ಅವ್ರ ನಿಮ್ಮಷ್ಟು ಗೊತ್ತಿಲ್ಲ. ನೀವು ಓದಿರೋರು ನೀವೇ ಹೆಂಗೆ ಹಿಂದೆ ಮುಂದೆ ನೋಡ್ಬಿಟ್ರೆ ನೀವು ಅಲ್ಲಿ ಹೋಗಿ ಮ್ಯಾನೇಜರ್ ಮಾತಾಡೋದು ಇದೇಲ್ಲ ಕೇಳಬೇಕು. ಸರ್ ಇದು ಗೊತ್ತಾಗ್ತಲ್ಲ ಫಿಲಪ್ ಮಾಡಬೇಕು. ಓಪನ್ ಅಪ್ ಆಗಿಬಿಟ್ಟು ನೀವು ಓಪನ್ ಅಪ್ ಮಾತಾಡೋದು ಎಲ್ಲ ಕಡೆ ಸಮಾಜ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಇದೆಲ್ಲರೂ ನಮಗೆ ರಂಗಭೂಮಿ ತುಂಬ ಚೆನ್ನಾಗಿ ಒಂದು ನಾವು ನಾಟಕದ್ದು ನಾವೆಲ್ಲ ಕಾಲೇಜಲ್ಲಿ ಅಲ್ಲಿ ಕಲ್ತಿದ್ವಿ. ಕಾಲೇಜಲ್ಲಿ ಹೋಗ್ಬೇಕಾದ್ರೆ ನಾವು ಹುಡುಗರು ಫ್ರೆಂಡಾಗಿ ಮಾತಾಡ್ತಾ ನಾನು ಸ್ವಲ್ಪ ನೋಡೋದು ಇಮಿಡಿಯೇಟ್ ಮಾಡೋದು ಜಾಸ್ತಿ ಮಾಡ್ತಾ ಇದ್ದೆ. ನೋಡೋದನ್ನ ಇದು ಮಾಡೋದು, ನಾವು ಲೆಕ್ಕದಲ್ಲಿ ಪಾಠ ಎಲ್ಲ ಮಾಡೋದು, ಆಮೇಲೆ ಮಿಮಿಕ್ರಿ ಮಾಡೋದು. ಮಿಮಿಕ್ರಿ ಮಾಡೋದ್ರಿಂದ ಎಲ್ಲ ನಾವು ಒಂದೇ ಜೊತೆಲೆ ಇವಾಗ ರಾಜ್ಯಸಭಾ ಒಂದು ಡೈಲಾಗು ಗೊಬ್ಬರು ಅನ್ನೋದು, ಆ ಗೊಬ್ಬರು ಅನ್ನೋದು ಡೈಲಾಗ್ನ ನಾವು ಯಾವ ಥರ ಹೇಳ್ತೇವೆ, ಏ ಪಾತ್ರ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲ್ಲ, ಈಗ ಶಕ್ತಿ ನಿನ್ನಲ್ಲಿಲ್ಲ. ನಮ್ಮ ಪತಿವ್ರತೆಯಾದ ನನ್ನ ತಾಯಿಯನ್ನು ನಿಂದಿಸಿದ ರಕ್ಷಣೆ ನಿನ್ನ ಪುಣ್ಯಗಳೆಲ್ಲ ಉಳಿದು ಹೋಗಿ ಪಾಪದ ಮುಟ್ಟಿ ನಿನ್ನ ಇಲ್ಲ. ಎಷ್ಟು ದಿನಗಾಗಿ
ಅಥವಾ ಶಿವನನ್ನು ಗೆದ್ದೆ ಎಂಬ ಹಕ್ಕ ನನ್ನಿಂದಲೇ ಮಣ್ಣಾಗಲಿ. ಯಾರು ಮುದ್ಗರ ಪಡ್ಕೊಳ್ಳೋದಿಲ್ಲ, ಯಾರು ಮಾತ್ರ ಓಪನ್ ಆಗಿ ಮಾತಾಡಿ, ವಿಷಯ ಏನೇ ಡೌಟ್ ಇದ್ರು ಮಾತಾಡಿ ಆಯ್ತಾ. ಯಾರಿಗೇನಾದ್ರು ಡೈಲಾಗ್ ಬರ್ತಾ ನಾನು ಒಂದು ಮಾಡ್ತೀನಿ ಸರ್, ನಾನೇನೋ ಕಲ್ತಿದ್ದೀನಿ ಸರ್, ಇಲ್ಲ ಒಂದು ಹಾಡು ಹೇಳೋದು, ಹಾಡು ತಗೋಲ್ಲ, ಹಾಡು ಹೇಳೋದು ಹೇಳೋದು ಮತ್ತೆ ಯಾವ್ದಕ್ಕ ಹಾಡು ಹಾಡು ಹೇಳಿ. ಜನಪದ ಇವಾಗ ಜನಪದ ಮಕ್ಕಳ ಜನಪದ, ನಿಮಗೆ ಜನಪದ ಅಂದ್ರೆ ಏನು? ಜನಪದ ಏನಕ್ಕೆ ಹೋಗ್ತೀವಿ? ಯಾರು ಹೇಳಿ, ಯಾರು ಹೇಳಿ? ವೆರಿ ಗುಡ್ ಚಪ್ಪಾಳೆ. ಕೆಲಸ ಮಾಡಿದ್ರೆ ಮನೆ ಕಡೆ ಹೋಗ್ಬೋದು ಅಂತಾರೆ, ಅಯ್ಯೋ ಇಷ್ಟೊಂದು ಚೆನ್ನಾಗಿಲ್ಲ, ಬಂದ, ಅಯ್ಯೋ ಮೊನ್ನೆ ತಾನೇ ನನ್ನ ಫ್ರೆಂಡ್ ಕಾಣ್ಕೊಂಡ, ಅಯ್ಯೋ ನನಗೆ ಅರ್ಥ ಕೊಟ್ಟ, ಇದು ಹೊಂಟೋದಲ್ಲಿ ತೋರಿಸಿದ್ದೆ. ಅದನ್ನು ಹಾಡು ಹಾಡಿದ್ರು, ಕಸಾಲು ಹಾಡಿದ್ರು, ಪುಟ್ಟಾದ್ರು ಹಾಡಿದ್ರು, ಹೀಗೆ ಹಾಡು ಬಾಯಿಂದ ಬಾಯಿಗೆ ಒಬ್ರಿಗೊಬ್ರು ಹೋಗ್ತಾ ಜನಪದನ ಜನರಿಂದ ಹುಟ್ಕೊಂಡಿದ್ದೆ ಜನಪದ. ಈ ತರ ಜನಪದ ಅದರಲ್ಲಿ ಜನಪದ ಕಲೆಗಳಲ್ಲಿ ನಿಮಗೆ ಜನಪದ ಕಲೆಗಳು ಯಾವ್ಯಾವ ಹೇಳಿ ನೋಡೋಣ. ಯಾವ ಜನಪದ ಹಾಡು, ಜನಪದ ಕಲೆ, ಜನಪದ ಗೀತೆಗಳು, ಅದು ಒಂದು ಇದ್ದಾನೆ. ಅದರಲ್ಲಿ ಇನ್ನೂ ಇದ್ದಾವಲ್ಲ, ಏನಮ್ಮ ಡ್ಯಾನ್ಸ್, ಯಾವ ಡ್ಯಾನ್ಸ್? ಬ್ರೇಕ್ ಡ್ಯಾನ್ಸ್. ಎದ್ದೇಳು, ಭರತನಾಟ್ಯ ಅದು ಸಂಸ್ಕೃತಿ, ಸಾಂಸ್ಕೃತಿಕ ಕಲೆಯಲ್ಲಿ ಅದು ಜನಪದ ಕೊಳ್ಳು, ನೀರ್ಗಾಸೆ, ಕೋಲು ಕುಣಿತ, ಆಮೇಲೆ ಯಕ್ಷಗಾನ, ಬಯಲಾಟಗಳು, ಇವೆಲ್ಲವೂ ಜನಪದ ಕಲೆಗಳು ಆಯ್ತಾ. ಈ ಜನಪದ ಕಲೆಗಳಲ್ಲೇ ಈ ಹಾಡು ದೀರ್ಘಾಸೆ ಹಾಡಲ್ಲಿ ದೀರ್ಘಾಸೆ ಇಟ್ಕೊಂಡಿರ್ತಾರಲ್ಲ, ಅವ್ರು ಇಡೀ ಕಥೆನೇ ಹೇಳ್ತಾರೆ. ವೀರಭದ್ರ, ಆ ವೀರಭದ್ರ ಕಥೆನ ಹಾಡಲ್ಲೇ ಹೇಳ್ತಾರೆ. ಇದು ಎಂತ ಎಂತ ಅದ್ಭುತ ಕಲೆಗಳು. ಇವೆಲ್ಲ ನಮ್ಮ ರಂಗಭೂಮಿಯಲ್ಲಿ ನಾವು ಎಲ್ಲದನ್ನೂ ಬಳಸ್ಕೊಂಡಿರ್ತೀವಿ. ಕೆಲವರು ಯಾವುದೋ ನಮ್ಮ ನಾಟಕದಲ್ಲಿ ವೀರಗಾಸೆದು ಏನಾದರೂ ಬೇಕಾಗಿದ್ರೆ ಅದು ಒಂದು ತಂಡನೇ ಕರೆಸ್ತೀವಿ, ಇಲ್ಲ ಅಂತಂದ್ರೆ ಅವ್ರಿಗೆ ಹೊಸ ಹುಡುಗರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ಈ ಥರ ಜನಪದ ಎಲ್ಲ ಕಲೆಗಳನ್ನು ಉಳಿಸ್ಕೊಳ್ಳೋದ್ರ ಜೊತೆಗೆ ನಿಮಗೆ ಅತಿ ಮುಖ್ಯವಾದ ವಿಷಯಗಳನ್ನ ಏನಂತಂದ್ರೆ ನಿಮಗೆ ಮುಖ್ಯವಾಗಿ ಧೈರ್ಯ ತುಂಬುವಂಥ ಕೆಲಸನ ರಂಗಭೂಮಿ ತುಂಬ ಇದು ಮಾಡೋದು. ಅದು ಮುಖ್ಯವಾಗಿ ಇವಾಗ ನಮ್ಗೆ ಬೇಕಾಗಿರೋದು. ಇವಾಗ ಎಷ್ಟೆಲ್ಲ ತುಂಬ ಚೆನ್ನಾಗಿ ಸೂಪರಾಗಿ ಓದ್ಬಿಟ್ಟು ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬರೀ ಅವ್ರು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಮದುವೆ ಆಗೋದು, ಮಕ್ಕಳಾಯಿತು, ಮುಕ್ತ ಆಗೋ ಸಾಯಿ, ಇಷ್ಟೇ ಅಲ್ವಾ? ಈ ಥರ ಇರುತ್ತೆ. ಅಂದರೆ ಒಂದು ಬರೀ ಒಂದು ಹೆಂಗೋ ನಾವು ಹುಟ್ಟಿದ್ದೀವಿ, ಬರ್ತೀವಿ, ಇರೋದು ಆ ಥರ ಇರೋದು ಎಂಟು ಒಂದು ಸಾಧನೆ ಇರ್ಬೋದು ಅಲ್ವಾ? ಅದನ್ನ ಯಾವ ರೀತಿ ನೀವು ಈಗಿಂದನೇ ನಾವು ಏನಾದ್ರು ಒಂದು ಆಗಬೇಕು, ಒಂದು ಗೋಲ್ ಇಟ್ಕೋಬೇಕು. ಅದೇನಾದ್ರು ಗೋಲ್ ರೀಚ್ ಆಗೋಕ್ಕೋಸ್ಕರ ಇವಾಗ ನೀನೇನೋ ಒಂದು ಲಾಯರ್ ಆಗಬೇಕು ಅಂತ ಇದೆಯಾ, ಲಾಯರ್ ಆಗಬೇಕು ಅಂತ ಈಗ ಆಸೆ ಇದೆ. ಅದು ಬಿಟ್ಬಿಟ್ಟು ಬೇರೆ ಬೇರೆ ಏನಾದ್ರು ಮಾಡ್ಕೊಂಡು ಹೋಗೋದು. ಲಾಯರ್ ಬಿಟ್ಬಿಡೋದು, ಲಾಯರ್ ಆಸೆ ಅಷ್ಟೇ ಅದು ಆಯ್ತಾ. ಅದು ಆಸೆ ಇಟ್ಬಿಡ್ತೀವಿ. ಇಲ್ಲಿ ಅದನ್ನು ಬಿಟ್ಬಿಟ್ಟು ಬೇರೆ ಏನೋ ಓದೋದು, ಮ್ಯಾಥ್ಸ್ ಕಡೆನೋ ಇಲ್ಲ ಇದ್ದದ್ದು ಹಿಂಗೆ. ಅಂದರೆ ಗೋಲ್ ಇಟ್ಕೊಂಡಾಗ ಗೋಲ್ ಕಡೆನೇ ನೀವು ಟಾರ್ಗೆಟ್ ಮಾಡಬೇಕು. ನಾವೊಂದು ನಾಟಕ ತಗೊಂಡಿದ್ವಿ ಅಂತಂದ್ರೆ ಅದು ಮುಗಿಯೋವರೆಗೂ ನಮ್ಮ ಜವಾಬ್ದಾರಿನೇ. ಗೋಲ್ ಇಟ್ಕೊಂಡಾಗ ಅದಕ್ಕೆ ಏನೇನು ಬೇಕು ಅನ್ನೋದು ಈಗಿಂದನೇ ತಯಾರಿ ಮಾಡ್ಕೊಂಡು ಅಲ್ವಾ? ಇವಾಗ ಹೇಳಿ ಯಾರಾದ್ರೂ
ಇದೊಳ ನೀನೇನಾಗಬೇಕು ಅಂತಿದ್ಯಪ್ಪ? ಇಂಜಿನಿಯರಿಂಗ್ ಇಲ್ಲ, ಇಂಜಿನಿಯರ್ ಸೀರಿಯಲ್ ಏನಾಗಬೇಕು? ಐ ಎಸ್ ಆಫೀಸರ್ಗೆ ಏನೇನು ಏನು ತುಂಬ ಚೆನ್ನಾಗಿ ತಿಳ್ಕೊಬೇಕಾಗುತ್ತೆ ಸಮಾಜದ ಬಗ್ಗೆ ಅಲ್ವಾ? ನೀನೇನ ಇಂಜಿನಿಯರ್, ನೀನೇನ ಹರೀಶ್ ಹೇಳಿ, ಯಾರೋ ಒಬ್ರು ಹೇಳ್ರಿ. ಏನಪ್ಪ ಪೊಲಿಟಿಷಿಯನ್ ಏನಪ್ಪ? ಪೊಲಿಟಿಷಿಯನ್ ಪೊಲಿಟಿಷಿಯನ್. ನೀವು ಏನು ಆಗಬೇಕು ಅಂತಿದ್ದೀರಾ ಅದೇ ಒಂದು ಗೋಲ್ ಥರ ಇಟ್ಟು ಯಾವ ರೀತಿ ನಾವು ರೀಚ್ ಆಗಬೇಕು ಈಗಿಂದಲೇ ನೀವು ಪ್ರಯತ್ನ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ. ಬರೀ ಅನ್ಕೊಳ್ಳೋದಂತೂ ಆಗೋದು ಅಷ್ಟೇ. ಏನು ಮೈ ಕೇಳು ನೋಡಿ, ಇದೇ ಮುಗ್ದರ ಪೊಲಿಟಿಷಿಯನ್ ಅಂದರೆ ರಾಜಕಾರಣಿ ಆಗ್ಬೇಕಂತ MLA, ಮುಖ್ಯಮಂತ್ರಿ, ಆಯ್ತಾ? ಈಗ ಒಂದು ಸಿಂಪಲ್ ಹುಡುಗಿರಲ್ಲಿ ಒಂದು ಕಾರ್ಯೋಜನೆ ಬಾಬಾ ಎಷ್ಟು ಪರವಾಗಿಲ್ಲ ಬಾರಮ್ಮ ಬನ್ನಿ ಇನ್ನೇನು ಈ ಗೇಮ್ ಹೇಗೆ ತಿಳಿಸ್ಕೊಡುತ್ತೆ ಅಂತಂದ್ರೆ, ನಾವು ಏನೋ ಒಂದು ವಿಷಯ ಕೇಳಿದ್ದೀವಿ, ಆ ವಿಷಯ ನಿಮಗೆ ನೀವೇ ಏನೋ ವಿಷಯ ಯಾರು ಫ್ರೆಂಡಿಗೆ ಇರ್ತೀರ, ಆ ವಿಷಯ ಕೊನೆಗೆ ಏನಾಗುತ್ತೆ ಸಿಂಪಲ್ ನೀವು ಅಬ್ಸರ್ವ್ ಮಾಡಿ. ಈ ಕಡೆ ಮಾಡಿ ಏನನ್ನು ಆಯ್ತು, ನಾನೇ ಮಾಡಿ ಮಾಡಮ್ಮ, ಹೇಳ್ಕೊಡ್ತೀನಿ ಮಾಡಮ್ಮ. ಮಾಡಮ್ಮ ಬೇರೆ ಏನು ಮಾಡ್ತೀವಿ? ಬೇರೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಆರ್ಟಿಸ್ಟ್ ಮಾಡು, ಮತ್ತೆ ಆರ್ಟಿಸ್ಟ್ ಕಲಾವಿದೆ ಅಂತ ಸರಿ ಬರ್ತದೆ. ಆಮೇಲೆ ಮಾಡಿ ಕೈ ಆಡಿಸ್ಬೇಕು. ಹಾಂ,
ಹೀಗೆ ಆಗ್ತದೆ. ಮಾಡಿ 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 ಮಾತಾಡಬಾರ್ದು ಅಲ್ಲ ಮೇಡಮ್, ಮಾತಾಡ್ಬಾರ್ದು, ಬಾಯಲ್ಲಿ ಏನು ಮಾತಾಡ್ಬಾರ್ದು. ಇವಾಗ ಇವು ಆಟದಿಂದ ನಿಮಗೆ ಹೇಗೆ ಅನ್ನಿಸ್ತದೆ? ಸ್ಟಾರ್ಟ್ ಆಗಿದ್ದೆ ಬೇರೆ. ಇದರಿಂದ ಏನಾದ್ರು ನೀತಿ ಪಾಠ ಇದರಿಂದ ಏನೋ ಒಂದು ಕಲಿಬೇಕು, ಹೇಗೆ ಕಲಿಬೋದು? ಕಾನ್ಸಂಟ್ರೇಷನ್ ಮತ್ತೆ ಅಬ್ಸರ್ವೇಷನ್. ಎಲ್ಲಿ ಅಬ್ಸರ್ವೇಷನ್ ಮಿಸ್ ಆಯ್ತು? ಎರಡನೇ ಹುಡುಗಿ ಫಸ್ಟ್ನೇ ಹುಡುಗಿ ಮಾಡಿದ್ದನ್ನ 2 ಸತಿ ಮಾಡಿ ತೋರಿಸೋದನ್ನು ನೋಡ್ಕೊಂಡ್ರು. ಇನ್ನೊಂದು ಹುಡುಗಿ 1 ಸತಿ ಮಾಡಿ ತೋರಿಸಿದ ತಕ್ಷಣ ಆ ಹುಡುಗಿ ಅಬ್ಸರ್ವ್ ಮಾಡಿಲ್ಲ ಏನು ಮಾಡಬೇಕು. ಇವಾಗ ನೆಕ್ಸ್ಟ್ ನಾನೇ ಸ್ಟೆಪ್ ನನಗೆ ಬರ್ತಾ ಇದೆ ಅಂತಂದ್ರೆ ನಾನು ಆ ಹುಡುಗಿ ಏನು ಮಾಡ್ತಾರೆ ಕರೆಕ್ಟಾಗಿ ನೋಡಿ ಮಾಡ್ಬೇಕಲ್ಲ. ತಪ್ಪು ಏನಾಯ್ತು, ಏನು ಮಾಡಿದ್ರು ಅವರು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವೇನು ಮಾಡೋಕ್ಕಾಗಲ್ಲ. ನೀವು ಪಾಠನೂ ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಪ್ರಶ್ನೆಗೆ ಉತ್ತರ ಬರೆಯೋಕ್ಕಾಗಲ್ಲ. ಪರೀಕ್ಷೆಲ್ಲ ಅಂದರೆ ನೀವು ಸರಿಯಾಗಿ ಪಾಠ ಅರ್ಥ ಮಾಡಿಕೊಂಡು ನೀವು ಜೊತೆಲಿ ಮನೇಲಿ ಓದಿದ್ರೆ 2 ನಿಮಗೆ ಯೂಸ್ ಆಗುತ್ತೆ, ಬರೆಯೋಕ್ಕೆ ಈಸಿ ಆಗುತ್ತೆ. ಟೀಚರ್ ಮಾಡಿದ ಪಾಠ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ, ಮನೆಗೆ ಓದಿಸ್ಕೊಂಡು ಅಲ್ಲಿ ಬಾಯಟ್ ಮಾಡ್ಕೊಂಡು ಅಂತ ಹೋದ್ರೆ ಬರೀ ಬಾಯಟ್ ಮಾಡ್ತೀರಾ. ಅಲ್ಲಿ ಹೋದಾಗ ಒಂದೇ ಒಂದು ವರ್ಡ್ ನೆನಪುಕೊಳ್ಳಿಲ್ಲ ಅಂತಂದ್ರೆ ಇಡೀ ಜ್ಞಾನ ಆಗ್ಬೇಕು ಮೈಂಡ್ಸ್. ಇವಾಗ ನಮ್ಮ ನಾಟಕದಲ್ಲಿ ಎಷ್ಟೊಂದು ಸಾರಿ ನಮ್ಮ ಜೊತೆ ಕೋಆರ್ಡಿನೇಟ್ಸ್ಗಳು ಒಂದೊಂದ್ಸತಿ ಕೊಡ್ತಾರೆ ಅಂದರೆ ಹಂಗೆ ಕೊಡಲ್ಲ ಕೆಲಸ. ಈಗ ಇಂಪಾರ್ಟೆಂಟ್ ಮೊನ್ನೆ ಒಂದಿಗೆ ರವಿಕಾಯಿ ಕಲಾಕ್ಷೇತ್ರದಲ್ಲಿ ನಾಟಕ ನಾನು ತಂದೆ ಪಾತ್ರ ಮಾಡ್ತಾ ಇದ್ದೀನಿ, ನನ್ನ ಮಗನ ಪಾತ್ರ ವಯಸ್ಸಾದವರು, ಅವ್ರ ಮಗ ನಾನು ತಂದೆ. ನಾನು ತಂದೆ ಹತ್ರ ಬಿಸಿ ಎಲ್ಲ ಅಂಟಿಸಿ ವಯಸ್ಸಾಗಿ ಥರ ಮಾಡಿ ಇದು ಮಾಡಿದ್ವಿ. ಅವ್ರಿಗೆ ಮಗನ ಪಾತ್ರ ಡೈಲಾಗ್ ನಮ್ಮ ಡೈಲಾಗಿಗೆ ಅವರು ಕೌಂಟ್ರು ಕೊಡ್ಬೇಕಲ್ಲ, ನೀವು ಡೈಲಾಗ್ ಕೊಡ್ಬೇಕಲ್ಲ. ಅವ್ರು ಎಲ್ಲೋ ಹೇಳ್ತಾರೆ. ಮತ್ತು ನಾವು ನಮ್ಮ ಸ್ವಲ್ಪ ಅನುಭವ ಇರೋದು ಏನು ಮಾಡ್ತೀವಿ, ಅದನ್ನ ಮ್ಯಾಚ್ ಮಾಡಿಕೊಂಡು ನಾನು ತೆಲುಗು ಒಂಥರ ಕೊಟ್ಟಿದ್ವಿ. ಇದು ಸದಾರಾಮಯ್ಯ ಅಂತ ಗೊತ್ತಾಯಿದ್ರು. ಸದಾರಾಮಯ್ಯ ಕೇಳಿರ್ತೀರ ಎಲ್ಲಿ ಅಂದರೆ ಜಗ್ಗೇಶ್ ಹೇಳಿದಾಗ ಒಳ್ಳೆ ಸದಾರಾಮ ಮಾಡ್ದಂಗೆ ಆಗ್ತೀಯ ಏನದು ಸದಾರಾಮಯ್ಯ ಅಂದರೆ ಏನಕ್ಕೆ ಅವ್ರು ಸದಾರಾಮಯ್ಯ ಆದಂಗೆ ಆಗ್ತೀಯ? ಎಲ್ಲ ಕಡೆ ಇವಾಗ ಹಳ್ಳಿಗಳ ಕಡೆ ನಿಮ್ಮ ಮಸ್ಜಿದ್ಗಳು ಅವರೆಲ್ಲ ಬೈತಾರೆ ಗೊತ್ತಾ ನಮಗೆ. ಬಂದ್ಬಿಟ್ಟು ಸದಾರಾಮ ಆಟ ಆಡ್ಕೊಂಡು ಬಂದ್ಬಿಟ್ಟು ಬಲಿಯಗಳ ಸದಾರಾಮಯ್ಯ ಮೊನ್ನೆ ಏನು ಸದಾರಾಮಯ್ಯ ಅಂದ್ರೆ ಏನು? ಸದಾರಾಮಯ್ಯ ಅಂದ್ರೆ ಅವಾಗ ಸುಮಾರು ಒಂದು 60 ವರ್ಷ
ಫೇಮಸ್. ಸದಾರಾಮಯ್ಯ ನಾಟಕ ತುಂಬ ಫೇಮಸ್. ಅದರಲ್ಲಿ ನಿಮಗೆ ಸಿನಿಮಾ ಆರ್ಟಿಸ್ಟು ಇವರು ಶ್ರೀನಿವಾಸ ಮೂರ್ತಿ ಅಂತ ಭೋಜರಾಜ ಮಾತ್ರ ಕವಿರಂತೆ ಕಾಳಿದಾಸದಲ್ಲಿ ಮಾಡಿದಾರಲ್ಲ, ಭೋಜರಾಜ, ಆಮೇಲೆ ಅಬ್ದುಲ್ ಸಿನಿಮಾದ ಅಬ್ದುಲ್ ಪಾತ್ರ ಮಾಡಿದ್ದಾರೆ. ಅವರು ಸದಾರಾಮಯ್ಯ ಅವರು ಸಖತ್ ಫೇಮಸ್ ಅವಾಗ ನಾಟಕ ಎಲ್ಲ ಮಾಡೋರು. ಆ ನಾಟಕದಲ್ಲಿ ಸದಾರಾಮಯ್ಯ ಅಂತಂದ್ರೆ ಅದು ತುಂಬ ಅವಳು ಹೆಣ್ಣೆ ಅಂತಂದ್ರೆ ಪಾಪ ಅವಳು ಎಲ್ಲ ತಪ್ಪಿಸ್ಕೊಂಡು ಹೋಗಿ ಯಾರೋ ಒಬ್ಬ ರಾಜ ಅವಳನ್ನ ಕರ್ಕೊಂಡೋಗಿ ಅವಳನ್ನೇನೋ ಹಾಳು ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಅವನ ಹತ್ರ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಅವನ ಥರ ಅವ್ನಿಗೆ ಒಪ್ಕೊಂಡಂಗೆ ಮಾಡಿ ನೈಸ್ ಮಾಡಿ ಅವ್ನಿಗೆ ಯಾಮಾರಿಸಿ ತಪ್ಪಿಸ್ಕೊಂಡು ಹೋಗ್ತಾಳೆ. ಆ ಯಾಮಾರಿಸ್ಬಿಟ್ಟು ಹೋಗ್ತಾರಲ್ಲ, ಅದಕ್ಕೆ ಈ ಹಳೆ ಕಾಲದವರೆಲ್ಲ ಒಳ್ಳೆ ಸದಾರಾಮಯ್ಯ ನಾಟಕ ಹಂಗೆ ಅಂತ ಅವರು ಬೈಯೋದು. ಅಲ್ಲಿಂದ ಇನ್ನೊಬ್ಬರ ಕಳ್ಳನ ಹತ್ರ ಸಿಗಾಕ್ಬಿಡ್ತಾಳೆ. ಆ ಕಳ್ಳನಿಂದ ತಪ್ಪಿಸ್ಕೊಂಡು ಹೋಗಿ ಕಳ್ಳನ ಹತ್ರ ಫುಲ್ಲು ನೈಸ್ ಮಾಡಿದ್ದೀನಿ, ನನಗೆ ಹಿಂಗೆ ಅಂತ ಇದು ಹೇಳಕ್ಕೆ ಕೇಳ್ತೀನಿ, ನಾನು ಹೊಟ್ಟೆ ಸೈತಿ ಹೊಟ್ಟೆ ನೋವು ಹಂಗೆ ಅಂತ ನೈಸ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊತಾಳೆ. ಕೊನೆಗೆ ಹತ್ರ ತಪ್ಪಿಸ್ಕೊಂಡು ಗಂಡನ ಜೊತೆ ಸೇರ್ಕೊತಾಳೆ ಲಾಸ್ಟಲ್ಲಿ. ಯಾರೋ ಒಬ್ಬ ಗಂಡನ ಜೈಲಿಗೆ ಕತೆ, ಅದೊಂದು ನಾಟಕದ ಕತೆ. ಅದರಲ್ಲೇ ಇವ್ರು ಮಗನ ಪಾತ್ರ ಮಾಡೋರು ಡೈಲಾಗ್ ಅವಾಗ ಮಾಡ್ಕೊಂಡ್ಬಿಡೋದು, ನಾನು ತಂದೆ ಪಾತ್ರ. ಅದರಲ್ಲಿ ತೆಲುಗು ಸ್ಟೈಲ್ ಬೇರೆ, ಶೆಟ್ರು ಪಾತ್ರ. ಈ ಥರ ಮಾತಾಡೋದು. ಹಂಗೆ ದೊಡ್ಡ ದೊಡ್ಡ ಡೈಲಾಗ್ ಕೊಟ್ಟಿದ್ದಾಗ ಸಡನ್ ಆಗಿ ಬ್ಲಾಕ್ ಆಗ್ಬಿಡುತ್ತೆ. ಈ ಥರ ಆಗೋದೇನಕ್ಕೆ ಅಂದರೆ ಅರ್ಥ ಮಾಡ್ಕೊಂಡಿರಲ್ಲ, ಆ ಕ್ಯಾರೆಕ್ಟರ್ ಅರ್ಥ ಮಾಡ್ಕೊಂಡಿರಲ್ಲ. ಬರೀ ಡೈಲಾಗ್ ಏನ್ ಮಾಡಿರ್ತಾರೆ, ಬಾಯಾಟ್ ಮಾಡಿರ್ತಾರೆ. ಬಾಯಾಟ್ ಮಾಡಿದಾಗ ಅದು ನಿಮಗೆ ಯಾವಾಗ ಬೇಕಾದ್ರೂ ಕೈ ಕೊಡ್ಬೋದು. ನಿಮಗೆ ಅರ್ಥ ಮಾಡ್ಕೊಂಡ್ರೆ ಬರೀ ಬಾಯಾಟ್ ಮಾಡ್ಕೊಂಡ್ರೆ ಎಕ್ಸಾಂಪಲ್ಲೂ ಅಷ್ಟೇ, ಒಂದು ಪಾತ್ರ ಕೊಟ್ಟಾಗ ನಾಟಕದಲ್ಲೂ ಅಷ್ಟೇ ಯಾವಾಗ ಬೇಕಾದ್ರೂ ಬ್ಲ್ಯಾಂಕ್ ಆಗ್ಬಿಡುತ್ತೆ. ಇದು ನಿಮ್ಗೇನು ಮಾಡ್ತಾ ಇದ್ದೀನಿ, ಏನು ಹೇಳ್ಬೇಕಂದ್ರೆ ಗೊತ್ತಾಗಲ್ಲ, ಫುಲ್ ಬ್ಲ್ಯಾಂಕ್. ಅವಾಗ ಆಪೋಸಿಟ್ ಕ್ಯಾರೆಕ್ಟರ್ ನೆಗೆಟಿವ್. ಅವನಿಂದ ಆಪೋಸಿಟ್ ಏನು ಮಾಡ್ಬೇಕು, ಅವ್ನು ಏನಾದ್ರು ಹೇಳ್ಬೇಕು ನೀವು. ಅದೇ ಥರ ಇಟ್ಬಿಟ್ಟು ಎಕ್ಸಾಮ್ ಬರಬೇಕಾದ್ರೆ ಬರ್ಬೇಕಾದ್ರೆ ಸಡನ್ ಆಗಿ ಏನು ನೆನಪಿಡಲ್ಲ, ಅದೆಲ್ಲ ಆಗೋದು. ನೀವು ಒಂದು ಕಥೆಗಳು ನೆನಪಿದ್ರೆ ಯಾರು ಏನು ಮಾಡ್ತೀವಿ. ಇವಾಗ ನಿಮಗೆ ರಾತ್ರಿ ಬಂದು ಇದರ KGF ಏನಾಯ್ತು ಏನಾಯ್ತು ಹೇಳ ನೆನ್ಕೊಂಡು ಹಂಗೆ ಕಥೆ ಹೇಳ್ತಾ ಇರ್ತಿರ್ಬೇಕು. ಅಷ್ಟು ಸತಿ ನೋಡ್ಕೊಂಡಿರ್ತೀರ. ಈ ಟಿವಿಲಿ 3 ಸತಿ ಹಾಕ್ಬಿಡೋಣ ಆ ಥರ. ಪುಷ್ಪ ಕೇಳಿದ್ರೆ ಹೀಗೆಲ್ಲ ಮಾಡ್ತೀರ. ಅಂದರೆ ಅದನ್ನ ಯಾವಾಗ ಬೇಕಾದ್ರೂ ಕೇಳಕ್ಕೆ ಅದೇ ಪಾಠದ ಬಗ್ಗೆ ಪ್ರಶ್ನೆ, ಯಾವ ಪ್ರಶ್ನೆ ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಅದೇ ನೀವು ಎಲ್ಲಿದ್ದೀರಿ ಅಂತ ಕಲ್ಪಿಗೆ ಗೊತ್ತಾಗಲ್ಲ. ಪಾಠದ ಬಗ್ಗೆ ಕೇಳಿದ್ರೆ ಅಲ್ವಾ, ಅದೇ ರೀತಿ ನೀವು ಪಾಠನ ಅರ್ಥ ಮಾಡಿಕೊಂಡು ಜೊತೆಲಿ ಯಾವ್ದು ಎಲ್ಲ ಕೇಳ್ಕೊಂಡ್ರೆ ನಿಮಗೆ ಪಾಠ ಯಾವಾಗಲೂ ಈಸಿ ಆಗೋ ಮೆಥಡಲ್ಲಿ ನೀವು ತಿಳ್ಕೋಬೇಕು ಅಂತಂದರೆ ಅದ್ರ ಬಗ್ಗೆ ನೀವು ಈಸಿಯಾಗಿ ಮಾಡ್ಕೊಂಡಾಗ ಮಾತ್ರ ನಿಮ್ಗೆ ತಲೆ ತಿಳ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ಇದೇ ಥರ ಸಡನ್ನಾಗಿ ಬ್ಲ್ಯಾಂಕ್ ಆಗ್ಬಿಡ್ತೀವಿ, ಗೊತ್ತಾಗಲ್ಲ ಎಲ್ಲ. ಆದ್ದರಿಂದ ನಿಮಗೆ ನೀವು ರಂಗಭೂಮಿ ಚಟುವಟಿಕೆಗಳ ಸ್ವಲ್ಪ ಭಾಗವಹಿಸಿದವರು, ಇಲ್ಲ ನೋಡೋ ಇಂಟ್ರೆಸ್ಟ್ ಆದರೂ ಇದ್ದರೆ ನಾಟಕಗಳು ನೋಡೋದಾಗಲಿ, ಇದನ್ನು ನೋಡೋದಾಗಲಿ, ಮನೇಲಿ ಚಿಕ್ಕದಲ್ಲ ನಿಮ್ಗೆ ಯಾರಾದ್ರೂ ಪಾತ್ರ ಮಾಡಬೇಕು ಅಂತ ಎಲ್ಲರೂ ಕಲಾವಿದರಾಗಬೇಕು ಅಂತ ಏನಿಲ್ಲ. ಎಲ್ಲರೂ ಯಾರು ತುಂಬ ಆಸಕ್ತಿ ಇದೆ. ಇವಾಗ ಎಲ್ಲರಿಗೂ ಕೆಲವ್ರು ನೋಡೋಕೆ ಆಸೆ ಇದೆ, ಕೆಲವರು ಪಾತ್ರ ನಾನೇ ಮಾಡಬೇಕಿರುತ್ತೆ ಅನ್ನೋ ಆಸೆ ಇದೆ. ಅಂಥವರು ಸ್ವಲ್ಪ ಅದಕ್ಕೆ ಏನು ಮಾಡೋದು ಏನು ಅಂತ ಅದ್ರ ಬಗ್ಗೆ ತಿಳ್ಕೋಬೋದು. ನವರಸಗಳಂದ್ರೇನು ಇವೆಲ್ಲ ಇನ್ನೂ ಮುಂದೆ ನಾನು ಕ್ಲಾಸ್ ಮಾಡೋಕ್ಕೆ ನಾನು ನಮ್ಗೆ ಅವಕಾಶ ಕೊಟ್ಟಿದ್ದರೆ ಕಂಟಿನ್ಯೂ ಒಂದು ವಾರ ಬೇಕಾದ್ರೆ ಪਹੁಂಚಿದ್ದೆ. ಅವಾಗ ಬೇಕಾದ್ರೆ ನಿಮ್ಗೆ ಒಂದು ಆ್ಯಕ್ಟಿವಿಟೀಸ್ ಮಾಡ್ಕೊಡ್ಬೇಕಾದ್ರೆ ಒಂದು ನಾಟಕನೇ ಮಾಡ್ತೀವಿ. ಎಕ್ಸಾಮಿಸ್ ನಾನು ಹೋದ್ವಾರ ಇಲ್ಲಾಂದರೆ ಹೋದ್ವಾರ ಕ್ಲಾಸ್ ಮಾಡ್ಕೊಡ್ಬೇಕು. ಮಾಡೋಣ ನೆಕ್ಸ್ಟ್ ಎಡ್ಮೇಡಮ್ಗೆ ಕೇಳ್ತೀವಿ. ಅವ್ರು ಏನಾದರೂ ಅವಕಾಶ ಕೊಟ್ಟರೆ ಖಂಡಿತ ನಿಮಗೆ ಒಂದು ನಾಟಕನೇ ತಗೊಂಡು ನಾಟಕನೇ ಪ್ರಾಕ್ಟೀಸ್ ಮಾಡ್ತೀವಿ. ಅದು ಬೇಕಾದ್ರೆ ಸ್ಟೇಜ್ ಬೇಕಾದ್ರೆ ನಮ್ಮ ಕಡೆಯಿಂದ ನಿಮಗೆ ರೈಲ್ವೆ ಕ್ಲಾಸ್ ಯಾವುದಾದ್ರೂ ನಮ್ದು ಆ್ಯಕ್ಟಿಂಗ್ ಕ್ಲಾಸಿಂದ ನಮ್ಮದೇ ರೈಲ್ವೆ ಕ್ಲಾಸ್ ಇರ್ತದೆ. ನಮ್ಮದು ದೊಡ್ಡ ಆ್ಯಕ್ಟಿಂಗ್ ಕ್ಲಾಸ್ ಮಾಡ್ತೀವಿ. ಅವಾಗೆಲ್ಲ ಆ್ಯಕ್ಟಿಂಗ್ ಕ್ಲಾಸ್ ಬಂದು ಮಾಡಿ ಡ್ರಾಮಾ ಮಾಡಿಸಿ ಅವ್ರಿಗೆ ಸ್ಟೇಜ್ ಲಾಂಗ್ ಪರ್ಫಾರ್ಮೆನ್ಸ್. ಆದರೆ ನಮ್ಮ ಸಂಸ್ಥೆಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ವಲ್ಪ ಪ್ರೋತ್ಸಾಹ ಆಗಬೇಕು. ಆಮೇಲೆ ಆ ಮಕ್ಕಳಿಗೆ ಸ್ವಲ್ಪ ಕಲೆ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನೋದ್ರಿಂದ ನಾವು ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ಇದೆ.
ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ಇರೋದ್ರಿಂದಲೇ ನಿಮಗೆಲ್ಲ ಕ್ಲಾಸ್ ಈ ಥರ ಮಾಡ್ತಾರೆ. ನಮ್ಮ ಸಂಸ್ಥೆ ನಾವು ಇರೋದಿಲ್ಲ ಮಕ್ಕಳಿದೆ ಅದು ನಾವೆಲ್ಲ ರವೀಂದ್ರ ಕಲಾಕ್ಷೇತ್ರ ಜೆ.ಸಿ. ರಸ್ತೆಯಲ್ಲಿ ಗೊತ್ತಿಲ್ಲ ನಿಮಗೆ ಟೌನ್ ಹಾಲ್ ಬಂತಲ್ಲ, ಆ ಟೌನ್ ಹಾಲ್ ಪಕ್ಕದಲ್ಲೇ ರವೀಂದ್ರ ಕಲಾಕ್ಷೇತ್ರ. ಅಲ್ಲೆಲ್ಲ ರಾಜ್ಕುಮಾರ್ ಇವರೆಲ್ಲ ನಾಟಕ ಹೋಗಿದ್ದಾರೆ. ಫಿಲಮ್ ಇನ್ಸ್ಟಿಟ್ಯೂಟ್ ಎಲ್ಲ ಬೇಸ್ ನಮಗೆ. ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ ಏನು ಗೊತ್ತಾ, ಪ್ರಾಕ್ಟಿಕಲ್ ಇರಲ್ಲ. ಅಲ್ಲಿ ಪ್ರಾಕ್ಟಿಕಲ್ ಅಂದರೆ ಬರೀ ನಿಮಗೆ ಕ್ಯಾಮ್ರಾ ಅದರಲ್ಲೇ ನೋಡಿ, ರಂಗಭೂಮಿ ಬೇರೆ, ಇದು ಕಿರುತೆರೆ ಬೇರೆ, ಸಿನಿಮಾ ಬೇರೆ. ಆಕ್ಟಿಂಗ್ ರಂಗಭೂಮಿಯಲ್ಲಿ ನೀವು ತಯಾರಿಯಾಗಿ ಸ್ಟೇಜ್ ಮೇಲೆ ಒಂದೇ ಟೇಕಲ್ಲಿ ಮುಗಿಸ್ಬೇಕಲ್ಲಿ. ಇಲ್ಲಿ ನಾಟಕದಲ್ಲಿ ಹೇಳಿ ಬೇಗ ಬೇಗ ಎದ್ದೋಳ್ರು ನೀನು ಮತ್ತೆ ಎದ್ದೋಳು. ಇವೆಲ್ಲ ಹುಡುಗರೇ ಗುರಿನ ಅಲ್ಲೇ ಬಿಟ್ಟು ಈಗ ನನಗೆ ದೊಡ್ಡ ಕ್ಲಿಯರ್ ಆಗಿದೆ ಅಂತ. ಹುಡುಗಿರು ಯಾಕೆ ಅಷ್ಟೇ ಚೆನ್ನಾಗಿ ಮಾರ್ಕ್ಸ್ ತಗೊಳ್ತಾರೆ, ಹುಡುಗರು ಯಾಕೆ ಹಿಂಗೆ ಅಂತಾರೆ ಇದಕ್ಕೆ ಅನಿಸುತ್ತೆ. ಧೈರ್ಯನೇ ಇಲ್ಲ ನಿಮಗೆ. ಜಾಮ್ ನಡಿಬಾರ್ದು. ದಡ ಕೆರೆ, ದಡ ಕೆರೆ, ಕೆರೆ ದಡ ದಡ ಬಂದು ಹೋಗಿಲ್ಲ ಅಂದ್ರೆ ಆಯ್ತು. ನಡಿ ಈಗ ಫಾಸ್ಟ್ ಆಗಿ ಹೇಳ್ತೀನಿ. ನಡಿ ಕೆರೆ ದಡ ದಡ ಕೆರೆ 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 ನೀವೇ ಅವ್ರಿಗೆ ಯಾಕೆ ಆಗ್ತೀರಾ? ನೀವೇ
ನನಗೆ ಯಾರಿಗಪ್ಪ ಆನ್ಲೈನ್ ಜಾರಿ ಕಳಿಸ್ತೀರಾ? ಹಾಂ ಜಾರಿ ಕಳಿಸ್ತೀರಾ? ಮೇಡಮ್ ನಮ್ಮ ಮೇಡಮ್